ಅದಕ್ಕೆ ಅಭಿಷೇಕ ಬರಲಿಕ್ಕೆ ಸಾಧ್ಯ ಇಲ್ಲ. ಆಗ ಅಭಿಷೇಕ ಬಿಂಬ ಅಂತ ಒಂದು ಬರ್ತದೆ, ಅರ್ಚನೆ ಬಿಂಬ. ತದನಂತರ ಉತ್ಸವ ಬಿಂಬಗಳಲ್ಲಿ ಉತ್ಸವ ಯಾವ ರೀತಿ ಎಲ್ಲೆಲ್ಲಿಗೆ ಅಂತೇಳಿ ಅನುಸರಿಸಿ ಉತ್ಸವ ಬಿಂಬ ಎಷ್ಟು ಆಗ್ಬೋದು, 19 ವಿಧದ ಉತ್ಸವ ಬಿಂಬ ನೋಡಿದ್ದೇನೆ ನಾನು. ಅದೆಲ್ಲ ಶಾಸ್ತ್ರವಾಗಿ ಇರುವಂಥದ್ದು. ಆವಾಗ ಅದಕ್ಕೆ ಅಭಿಷೇಕ ಆಗದಿರುವಾಗ ದೇವರನ್ನು ಅರ್ಚನಾ ಅಭಿಷೇಕ ಬಿಂಬಕ್ಕೆ ಆವಾಹನೆ ಮಾಡಿ ಅಲ್ಲಿ ಅರ್ಚನೆ ಅಭಿಷೇಕ. ತಿರುವನಂತಪುರಂನಲ್ಲಿ ಬೆಳಿಗ್ಗೆ 2:30 ಹೋದರೆ ಕಾಣ್ತದೆ, ನೋಡಿರ್ಬೋದು. ಮತ್ತೆ ಅಭಿಷೇಕ ಮಾಡಿ ಮೂಲಬಿಂಬಕ್ಕೆ, ನಂತರ ಅರ್ಚನಾ ಬಿಂಬಕ್ಕೆ, ನಂತರ ಮೂಲಬಿಂಬಕ್ಕೆ, ಮತ್ತೆ ಅಭಿಷೇಕ ಬಿಂಬ, ಇದು ಉತ್ಸವ ಬಿಂಬಕ್ಕೆ. ಬಹುಬೇರು ಸಂಪ್ರದಾಯದಲ್ಲಿ ಪೂಜೆ ಮಾಡಬೇಕಿದ್ರೆ ದೊಡ್ಡ ಕೆಲಸ ಉಂಟು, ಸಣ್ಣ ವಿಷಯ ಅಲ್ಲ. ಹಾಗೆ ಬರುವಾಗ ದೇವರ ಓವಿನ ಇದು ಎಂತ, ಪಾಣಿಪೀಠದ ಮುಂಭಾಗದಲ್ಲೇ ಸೋಮಸೂತ್ರದ ವ್ಯವಸ್ಥೆ ಬರಬೇಕಾದ್ದು. ಯಾಕೆ ಮುಂದೆ ಬಂತು? ಪ್ರತಿಮಾ ನಿನ್ನೆ ಚಿಂತನೆ ಮಾಡಿದ ಪ್ರಕರಣಗಳಲ್ಲಿ ಉತ್ಸವ ಬಿಂಬದ ಸ್ವಭಾವ ಕೂಡ ಪ್ರತ್ಯೇಕತೆ ಉಂಟು. ಯಾಕೆ ಬಂತು? ಇದರ ಬಗ್ಗೆ ಒಂದು ಅತಿ ಗೌರವವಾಗಿ ಚಿಂತನೆ ಮಾಡಬೇಕಾದ ಒಂದು ಸಂದರ್ಭ ಇದೆ. ಉತ್ಸವ ಬಿಂಬದಲ್ಲಿ 2 ಬಗೆ ಇದೆ ಅಂತ ನಿನ್ನೆ ನಾವು ಮಾತಾಡಿದ್ವಿ. ಅದು 2 ಬಿಂಬದಲ್ಲಿ ಇದೆ ಅಂತ ಹೇಳಿದರೆ ಅದು ವಿಷಯ ಉಂಟು. ಅದು ಕುಳಿತುಕೊಂಡು ದಕ್ಷಿಣಾಮೂರ್ತಿ ಹೇಗೆ ಬಂತು ಅದೇ ಆ ವಿಷಯ ಉಂಟು. ಹೌದು, ಪ್ರಣಾಳತೆ തറയുടെയോ പടിയുടെയോ അവസാനത്തിൽ ഓവിൻ്റെ മുകൾ ഭാഗം വരത്തക്ക വിധത്തിൽ വേണം പൂവ് അമ്പ അത് അല്ലേ ലൈനായി ബരയ്ക്കും. വടക്ക് വശത്ത് അധ്യമൃത്തത്തിൽ നിന്ന് ഈശകോണ ಅದು ಸರಿ ರಜ್ಜ ಬರಬೇಕು. ಆದರೆ ದೇವ ಆ ರೀತಿಯಾಗಿ ದೇವಸ್ಥಾನ ಆಗುವಾಗ ಒಳಗಿನ ವಿಷಯವನ್ನು ಮಾತಾಡಿದಷ್ಟೇ. ಪ್ರಶ್ನೆ ಬೇಕು ಅಂತೇಳಿ ಆದ ನಂತರ ಸಣ್ಣ ಪ್ರಶ್ನೆಗಿರುವ ದಾರಿಗಳಲ್ಲಿ ಬಂದಾಗ ದೈವಜ್ಞ ವ್ಯವಸ್ಥೆ ಅಲ್ಲ. ಅದೀಗ ಅಲ್ಲಿ ಉತ್ಸವ ಬಿಂಬ ಬಿದ್ದದ್ದು ಬೇರೆ ಬೇರೆ ಮ್ಯಾನೇಜ್ಮೆಂಟಿನ ಕಾಲದಲ್ಲಿ. ಇವರಿಗೆ ಆ ದೇವರು ಹೇಗೆ ಯಾಕೆ ಪ್ರೇರಣೆ ಬಂತು ಅಂತ ಹಳೆ ಗರ್ಭಗುಡಿಲಿ ಅಲ್ಲಿ ಇದ್ದು, ಹಳೆ ಗರ್ಭಗುಡಿಯಲ್ಲಿ ಗರ್ಭಾಗಾರದಲ್ಲಿ ಈ ಹೊರಗಡೆ ನೀರು ಹೋಗ್ಲಿಕ್ಕಿರೋ ಸ್ಥಾನ ಅಲ್ಲೇ ಇತ್ತು. ಅಲ್ಲೇ ಇತ್ತು. ಜಾಗ ಚೇಂಜ್ ಮಾಡಲಿಲ್ಲ, ಬಾಲಾಲಯ ಮಾಡಲಿಲ್ಲ ನಾವು. ಅಲ್ಲ ಸರಿ, ಬ್ರಹ್ಮಕಲಶದಲ್ಲಿ ಈ ದೇವರಿಗೆ ಹಿಬುಕೇನಾದ ಸಲಿಲಂ ನದ್ಯಾರ್ಗಮನಂ ಸಪ್ತಮೇನೈವ ದಶಮೇನ ವೃಷ್ಟಿಪತನಂ. ಈ 4, 7, 10ರಲ್ಲಿ ಗ್ರಹಗಳಿಲ್ಲ ಅಂತ. ಅಲ್ಲಿಂದ ಅಷ್ಟೊಂದು ಇದೆ. ಹಾಂ, ಅದೆಂತ ಬರುತ್ತೆ ಇಂಥ ಕಟ್ಟಿಗೆ ಆರೋಡೋದ್ರಿಂದ ಆರೋಡಗೂ ಅಪವರ್ತಿಸ್ತೀವಿ ಮತ್ತು ಎಂಥದೋ ಒಂದಷ್ಟೆಲ್ಲ ವಿಷಯಗಳು ಅದರಲ್ಲಿ ಗೌರವ ವಿಷಯ ಉಂಟು. ನೋಡು ಅದೇ ಪ್ರಕರಣದಲ್ಲಿ ಎಲ್ಲ ದ್ವಂದ್ವ ರಾಶಿಗಳು. ಎಲ್ಲ ದ್ವಂದ್ವ ರಾಶಿ, ಎಲ್ಲ ದ್ವಂದ್ವ ರಾಶಿ. ಕುರುಯುಸ್ತೆ ಮಿಥುನಂ ಗ್ರಹೋದಯಗತಾನ್ ವ್ಯಂಗಾಂಶಕಾನ್ ಪಶ್ಯತಿ. ಹಾಸ್ಯ ಪುಚ್ಛರಾಶಿ ಒಂದು ಅದು ಸಗದಂ ಸವೀಣಂ ವೀಣ ಸಸಸ್ಯ ದಹನ ಮನುಷ್ಯ ವಕ್ರ ಅದೆಲ್ಲ ಒಂದು ಪರಸ್ಪರ ಎಲ್ಲ ದ್ವಂದ್ವ ಸ್ವಭಾವ. ತದನಂತರ ಪ್ರಶ್ನೆ ಅಂತೇಳಿ ಆದ ನಂತರ ದೈವಜ್ಞ ಅಂತ ಹೇಳುವ ವ್ಯವಸ್ಥೆಗಳಿಗೆ ಪ್ರಶ್ನೆಯ ನಿರ್ಮಾಣ ಅಂತ ಹೇಳುವಾಗ ಹೀಗೆ ದೈವಜ್ಞ ಒಂದು ಪ್ರಶ್ನೆಯಲ್ಲಿ ಬಿದ್ದಾಗ ಅಷ್ಟಮಂಗ ಪ್ರಶ್ನೆ ಚಿಂತನೆ ಆಗಬೇಕು ಅಂತ ಆಯ್ತಲ್ಲ, ಆಗಬೇಕು ಅಂತ ಒಂದಷ್ಟು ಗ್ಯಾಪ್ ಬಂತು. ಮತ್ತು ನೀವು ಯಾರು ಆಗಬೇಕು? ದೈವಜ್ಞ ಭಾವಪತಿಯಾದಂಥ ಅಂಗಾರಕನಿಗೆ ಅಂಶಕ 6, 7 ದೈವಜ್ಞರ ವಿಷಯದಲ್ಲಿ ಏನಾದರೊಂದು ಅಭಿಪ್ರಾಯ ವ್ಯತ್ಯಾಸಗಳೆಲ್ಲ ಬಂದಿದೋ ಅಂದರೆ ಜೋಯಿಸರು ಯಾರು ಆಗ್ಬೋದು ಅಂತ
ಅಭಿಪ್ರಾಯ ವ್ಯತ್ಯಾಸ ಕಮಿಟಿಯಲ್ಲೋ ಅಥವಾ ಬಾಕಿದಲ್ಲಿ ಇಲ್ಲ, ತೀರ್ಮಾನ ಅಭಿಪ್ರಾಯ ವ್ಯತ್ಯಾಸ ಬರಲಿಲ್ಲ. ಯಾರು ಬರುವುದು ಸಹಜ, ಅದು ಲಕ್ಷಣಕ್ಕೆ ಕೇಳಿದ್ದವರು ಅಷ್ಟೇ. ಅಲ್ಲ, ನಾವು ಯಾರಾಗ್ಬೋದು ಅಂತ ಚಿಂತನೆ ಮಾಡಿದೆವು. ನೀವು ಅಂತ ಹೇಳುವಂಥದ್ದು ಸಹಮತವಾಗಿ ಎಲ್ಲ ಕಡೆಯಿಂದ ಬಂತು. ಅಲ್ಲ, ಬೇರೆ ಹೆಸರು ಒಂದು 5-6 ಜನರ ಒಂದು ಅಭಿಪ್ರಾಯ ಇತ್ತಲ್ಲ, ಇದು 6 ಅಥವಾ 7 ಅಭಿಪ್ರಾಯ ಇತ್ತಲ್ಲ. ಇದು ವಿಷಯ ಕೇಳುವುದಲ್ಲ, ಇದರಲ್ಲಿ ನಮಗೆ ಒಂದು ನಿಮಿತ್ತ ಇದೆ. ಇಲ್ಲೊಂದು ಫಲ ಬರಲಿಕ್ಕೆ ಉಂಟು ಇದರಲ್ಲಿ. ಅದು ಇಲ್ಲಿ ಅಂದರೆ ಎಲ್ಲ ಕಡೆಯಲ್ಲಿ ಇರ್ತದೆ. ಯಾಕೆಂದರೆ ಒಂದು ತೀರ್ಮಾನ ಆಗುವಾಗ ಅವರಾದಿತ್ತು ಇವರಾದಿತ್ತು 10 ಜನರಿಗೆ 10 ಜನರು ಬರುವ ಜಾಗ. ಯಾಕಂದರೆ ಇದರಲ್ಲಿ ನೀವು ಒಬ್ಬರೇ ತೀರ್ಮಾನ ಅಲ್ಲ, ನಿಮ್ಮದೊಂದು ಸಮಿತಿ ಇದೆ, ನಿಮಗೊಬ್ಬರು ಎಲ್ಲ ಹಿರಿಯರು ಇರ್ತಾರೆ, ಸಮಿತಿ ಇರ್ತದೆ. ಸಮಿತಿಯ ಮೇಲೆ ಪ್ರಭಾವಿಗಳ ವ್ಯಕ್ತಿಗಳ ಹಸ್ತಕ್ಷೇಪ ಇರ್ತದೆ, ಕೇಳಬೇಕಾಗ್ತದೆ ಅವ್ರ ಹತ್ರ ಎಲ್ಲ, ಹೈಯರ್ ಅಥಾರಿಟಿ ಬರ್ತದೆ. ಇದು ದೈವಜ್ಞ ಭಾವಪತಿಯ ವ್ಯವಸ್ಥೆಗೆ ಉಚ್ಚ ರಾಶಿಯಿಂದ ಇರುವುದು 3 ಹೋಗಿ 4ನೇ ಅಂಶದಲ್ಲಿ. ಹೌದು. ಸೋಚ್ಚಾತು ಸ್ವಕಾತು ಹೇಳುವ ವ್ಯವಸ್ಥೆಯಲ್ಲಿ ಅಂಶಗಾಂತರ್ಗತ ಸಂಖ್ಯಾ ಯಾವಂತೋ ಬಲಿನಾಗ್ರಹ 4 ಜನರ ಮೇಲೆ ಹೇಗಾದರೂ ಉಂಟಿದೆ. ಅದರಲ್ಲಿ 7ರವರೆಗೆ ಎತ್ತಬೇಕಿದೆ. ಸಮಯ ಅಧಿಪತಿಯಾಗಿರ್ತಕ್ಕಂಥ ರವಿಯು ಬಂದು ತಟಸ್ಥನಾಗಿರುವ ಕಾರಣ ನಮಗೆ ಬೇಗ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ವಾದ ಬೇರೆ ಮಾಡಿದ್ದಾರೆ. ಒಂದು ಸ್ವಲ್ಪ ಪ್ರಶ್ನೆ ಚಿಂತನೆ ಉಡನೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ಆಲೋಚನೆ ಮಾಡಿದ್ದುಂಟು. ಆದಷ್ಟು ನಮ್ಮ ಅವಧಿಯಲ್ಲಿ ತೀರ್ಮಾನ ಆಗಬೇಕು. ಉಡನೆ ಅಂದರೆ ಉಡನೆ ಅಂತ ಹೇಳಿದ್ರೆ ಕೂಡಲೇ ಶೀಘ್ರವಾಗಿ ಅದಿತ್ತು. ಅದರಲ್ಲಿ ಈಗ ಆ ಪ್ರಕರಣದಲ್ಲಿ ಒಂದು 4-6 ದೈವಜ್ಞರ ಹೆಸರನ್ನು ಬಂದಿದೆ. ಬರಲಿಲ್ಲ ಅಂತ ನೀವು ಸರಿಯಾಗಿ ವಿಮರ್ಶೆ ಮಾಡಿ ಕೇಳಿ. ಹೌದು ಅಲ್ಲ, ಮುಖ್ಯ ಅಂತೇಳಿ ವಿಷಯ ಮಾತ್ರ, ಇತರ ವಿಷಯ ಇಲ್ಲ. ಇಲ್ಲ ಇತರರು ಎಷ್ಟೇ ಜನ ಇದ್ರು ಮುಖ್ಯದವರ ತೀರ್ಮಾನವೇ ಅಂತಿಮ ಆಗುದದು. ಅಲ್ಲಿ ವಿಶೇಷ ಮಾತನಾಡಿದ್ದಿರ್ಬೋದು ಅಷ್ಟೇ ಹೊರತು ವಿಶೇಷ ಅವರಾಗಬೇಕು ಇವರಾಗಬೇಕು ಅಂತೇಳಿ ಎಲ್ಲಿಯೂ ನಮ್ಮಲ್ಲಿ ಬರಲಿಲ್ಲ. ಮಾತಾಡುವಾಗ ಅವರು ಇವರು ಅಲ್ಲ, ಅದೇ ಸಾಕು. ಅದೇ ಹಾಗೆ ವಿಚಾರಗಳು ಬಂದಿದೆಯೋ ಅಂತ. ಅದು ಬಂದಿದೆ, ಯಾರದ್ದೆಲ್ಲ ಬಂದಿದೆ ಅಂತೇಳಿ ಈಗ ನೆನಪು ಮಾಡಲಿಕ್ಕೆ ಸ್ವಲ್ಪ ಕೆಲಸ ಆಗುವ. ಅಲ್ಲ ಬಂದಿದೆ. ದೈವಜ್ಞ ಭಾವಪತಿ 11ರಲ್ಲಿ ಸರ್ವಾಭಿಷ್ಟ ರಾಶಿಯಲ್ಲಿದ್ದ ಗುಣ ಉಂಟಾದ್ರೆ ಅಲ್ಲ, 11 ಮುಂಜಾನೆ ಹಾಗೆ ಬರುವಾಗ ಲೆಕ್ಕ ಹಾಕಿದ್ರೆ ಒಂದು ಲಿಸ್ಟು ಬಹಳ ದೊಡ್ಡ ಉಂಟಲ್ಲ ಇದು. ಅವರು ಇವರು ಅವರು ಬರಬೇಕು ಇವರು ಬರಬೇಕು, ಹಾಗೆ ತುಂಬ ಉಂಟಲ್ಲ ಇದು. ಕೂತದ್ದು ವಿಶ್ವಮೂರ್ತಿಯವರು ಇವರು ಅವರು 3 ಜನ. ಅದರಲ್ಲಿ 6 ಅಂಶ ಗೆದ್ರು ಕೂಡ ನಮಗೆ ಸ್ವಚ್ಛಾತ್ ಅಂತ ಹೇಳಿದಾಗಲೂ 3 ದೈವಜ್ಞ ಭಾವದಲ್ಲಿರುವ ಗ್ರಹರು 3ಕ್ಕೆ ಬಂತು. ಮತ್ತೆ ಫಿಲ್ಟರ್ ಮಾಡೋದಾದ್ರೆ ಆ ಭಾವಾಧಿಪತಿ ಹೋಗಿ ಕೂತದ್ದು ತುಲಾ ರಾಶಿ 2ಕ್ಕೆ ಪ್ರಾಧಾನ್ಯತೆ ಬಂತು. ಈ 2ರಲ್ಲಿ ಯಾವುದಂತ ಮತ್ತೆ ತೀರ್ಮಾನ ಮಾಡಿ ಒಂದನ್ನು ಬಂದದ್ದು ಒಂದಲ್ಲ, ಪ್ರಧಾನ ಅಂತದ್ದು ಒಂದು. ಅದು ಕಮ್ಮಿ ಆಗ್ತಾ ಬಂತದ್ದು. 7ರಿಂದ 3ಕ್ಕೆ ಬರಬೇಕು, 3ರಿಂದ 2ಕ್ಕೆ ಬರಬೇಕು, 2ರಿಂದ 1ದಲ್ಲಿ ನಿಲ್ಲಬೇಕು. ಅದೇ ಅವ್ರು ಹೇಳಿದಾಗ ಫಿಲ್ಟರ್ ಆಗುದು. 1ದಲ್ಲಿ ನಿಂತಾಗ 1-2 ಜನ ಏನು ಬರ್ಪೂಜಿ ಅಂತೇಳಿ ಹೋಗ್ಬೇಕು, ಅಷ್ಟು ಆಗಬೇಕಿಲ್ಲ. ಹಾಗೆ ಆದ ಲಕ್ಷಣ ಉಂಟಿದೆ. ಹಾಗೆ ಆಗಿದೆ. ನಿಮ್ಮ ಮಾಹಿತಿ ಗಮನಕ್ಕೆ ಬಂದಿರಲಿಲ್ವೇನೋ, ಅದು ಬಾದಂಥ ಲಕ್ಷಣ ಉಂಟು. ಶೇಖರ್ ಅವರೇ, ಯಾರು ತಂತ್ರಿಗಳದಲ್ಲ, ದೈವಜ್ಞರದ್ದು ಆ ರೀತಿ ಯಾವುದು ಬರಲಿಲ್ಲ. ಈಗ ಚೋದ್ಯಕ್ಕೆ ಪುನಃ ನಾವು ಡಿಸ್ಕಷನ್ ಮಾಡಿದ್ದೆವು, ಅದು ಬೇರೆ. ಇಲ್ಲಿ ಕೂಡ ಡಿಸ್ಕಷನ್ ಆಗಿತ್ತು, ಬಟ್ ಯಾರ್ದು ಇದಿರಲಿಲ್ಲ, ಒಮ್ಮತದ ನಿರ್ಣಯ ಆಗಿತ್ತು ಅಷ್ಟು. ದೈವಜ್ಞ ಭಾವಪತಿ ಒಬ್ಬನೇ ಆದರೂ ಕೂಡ ಅಂಶಕ್ಕೆ ಒಂದು 6 ರಾಶಿಯಲ್ಲಿ ಉಂಟಲ್ಲ ಇದೆ. 6 ಕೇಂದ್ರದಲ್ಲಿಲ್ಲ. ಕೇಂದ್ರ ರಾಶಿಯಲ್ಲಿ ಕೂಡ ಅದೇ ಸ್ವಭಾವ ಅಲ್ವ. 1 3 4 5 6 ಹೆಸರು. ದೈವಜ್ಞ ಅಂತ ಹೇಳುವಾಗ ದೈವಜ್ಞಂ ದೈವವತ್ ಪಶ್ಯೇನಾವಮನ್ಯೇನ ಕರ್ಹಿಚಿತ್ ಅಂತಿಶ್ರೇಯಾಂಸಿ ಸರ್ವಾಣಿ ದೈವಜ್ಞಸ್ಯಾವಮಾನತ. ಅದೀಗ ಅಧ್ಯಕ್ಷರ ಹತ್ರ ಹೇಳಬೇಕಂತನೂ ಇಲ್ಲ, ಸಮಿತಿಯವ್ರ ಹತ್ರ ಹೇಳಿದ್ರು ಆಯ್ತಲ್ಲ, ಜನಗಳು ಸೆಲೆಕ್ಷನ್ ಮಾಡಿದ್ರು. ಈಗ ಅವರಿಗೆ ಮಾಹಿತಿಯೂ ಬಂದಿರ್ತದೆ ಅಥವಾ ಬೇರೆಯವರಿಗೂ ಬಂದಿರ್ತದೆ, ಒಟ್ಟು ಸಮಿತಿ ಅಂತ ನಾವು ತಗೊಳ್ಳೋ. ಹೌದು, ಅಲ್ಲಿ ನೀವು ಹೇಳುವ 6 ಜನರು, ಒಬ್ಬರು ಶೇಖರನ ರವಿಯವರು ಇದ್ದಾರೆ, ಕಾಮತರಿದ್ದಾರೆ, ಮತ್ತು ಡಾಕ್ಟ್ರು ಇದ್ದಾರೆ, ಅವರು ವಿನುತ ಅವರಿದ್ದಾರೆ. ಅದೇ ಬಂದಿದೆ, ಸಲಹೆಗಳು ಬಂದಿದೆ. ಹೌದು, ಮತ್ತೆ ನಾವು ಮಾತಾಡಿಕೊಂಡು ಅದೇ ಬೇಕಾದಷ್ಟು ಅದೇ ಬೇಕು, ಅದೊಂದು ಲಕ್ಷಣ ಇದೆ ಅದಕ್ಕೆ. ಹೌದು, ಅಲ್ಲ ಸಲಹೆಗಳನ್ನು ನಾವು ಸ್ವೀಕರಿಸಿದ್ದೇವೆ. ಸಾಕು. ಹೌದು,
ಸಲಹೆಗಳನ್ನು ಸ್ವೀಕರಿಸಿದ್ದೇವೆ. ಯಾಕೆಂತ ಅದು ಹೇಳಿದ್ರೆ ಆರು ಸಲಹೆಗಳು ಬಂದಿದ. ಅಲ್ಲ, ಅದು ಅಂತೇಳಿ ನನಗೀಗ ನೇರವಾಗಿ ಹೇಳಲಿಕ್ಕೆ ನನಗೆ ಗೊತ್ತಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಸಮಯವೂ ಆಯಿತು. ಅದರಲ್ಲಿ ಯಾರಿದ್ರು ಅದು 6 ಅಂತ ಹೇಳುವಾಗ ಅದಕ್ಕೆ ಹಿಂದೆ ಸಾವಿರಾರು ಅಂತ ಹೇಳ್ತಾರಲ್ಲ, ಹಾಗಾಗ್ಬಿಡ್ತದೆ. ಕೊನೆಗೆ ಸಲಹೆ 6ರಿಂದ ಇಳಿದು 3ಕ್ಕೆ ಬಂದು 2ಕ್ಕೆ ಬಂದು ಹಾಗೆ ಬಂದಿದ. ಇಲ್ಲ ಹಾಗೆ ಲೆಕ್ಕ ಹಾಕಿ ಹೀಗೆ ಮಾಡಲಿಲ್ಲ ನಾವು. ದೈವಜ್ಞ ಹಾಗಿರುವಾಗ ಈ ರಾಶಿಗೆ ಹೇಳುವಾಗ ಮಹಾಲಿಂಗೇಶ್ವರ ದೇವರನ್ನು ಪ್ರಧಾನವಾಗಿ ಈ ರಾಶಿಗೆ ದೈವಜ್ಞ ಭಾವಪತಿಯೇ ಸಾನ್ನಿಧ್ಯಪತಿ ಅಲ್ಲ. ದ್ವಿತ್ರಿ ಸಂವಾದದ ಸ್ಪಷ್ಟಂ ಆರೋಢ ಭುಕ್ತಾಂಶ ಸಮಾನ ಸಂಖ್ಯಾ ಭಾವಾಸ್ತದಂ ಶೇಷಗುಣಾನ್ವಿತಾ ಸ್ಯುಃ ಪುತ್ರಾಧೀಶೋಪಭುಕ್ತಾಂಶಕ ಸಮತನಯಾಃ ಪುತ್ರಾಧೀಶೋಪಭುಕ್ತಾಂಶಕ ಒಂದು ಅದರಲ್ಲಿ ಪ್ರಧಾನವಾಗಿ ಸ್ಪರ್ಶವಾಗಿ ವ್ಯವಸ್ಥೆ ಗ್ರಹಗಳಿದ್ದು ಆ ರಾಶಿಯನ್ನು ಪುಷ್ಟಿ ಮಾಡಿ ಒಂದು ತುಲಾರಾಶಿ, ವೃಶ್ಚಿಕ ರಾಶಿ, ಧನುರಾಶಿ, ಮಕರ ರಾಶಿ, ಕುಂಭರಾಶಿ. ಈ ದೇವಾಲಯದ ವ್ಯವಸ್ಥೆಯಲ್ಲಿ ಪ್ರಧಾನವಾಗಿ ನೋಡುವಾಗ 5 ಸಾನ್ನಿಧ್ಯಗಳಿಗೊಂದು ಪ್ರಾಚೀನತೆ ಹೆಚ್ಚಿದೆಯಾ? 5 ಸಾನ್ನಿಧ್ಯ ಅಲ್ಲ, ಇದು ಈಗ ಇರುವಂಥದ್ದು 5 ಅಲ್ಲ, 5 ಸಾನ್ನಿಧ್ಯ. ಮಹಾಲಿಂಗೇಶ್ವರ ದೇವರು, ಅಮ್ಮನವರು, ಗಣಪತಿ, ಶಾಸ್ತಾವು, ಸುಬ್ರಹ್ಮಣ್ಯ, ಮತ್ತೊಂದು ಸುಬ್ರಹ್ಮಣ್ಯ ದೇವರು, ಮತ್ತು ದೈವಂಗಳು ಅಂತ ಹೇಳುವ ಒಂದು ಇದಿದೆ. ದೈವಗಳು ಸೂಕ್ಷ್ಮವಾಗಿ ನೋಡುವಾಗ 5 ಪ್ರಧಾನ ದೇವರಲ್ಲದೆ ಅದೀಗ ತುಲಾರಾಶಿಯಲ್ಲಿ 2 ತಟ್ಟು ರಾಶಿ ಇದೆ. ದೈವ ದೇವರುಗಳು ಸಂಕಲ್ಪ ಬಂದಾಗ ಒಂದು 10 ಅಥವಾ ಮೇಲ್ಪಟ್ಟಿಗೆ ಹೋಗ್ತದೆ. ಇದೀಗ 2 ತಟ್ಟು ದೇವದ್ವಿನಾಮ ಸರುಕು ಬಂಧೂನಾಂ ಉಪಕಾರಕೃದ್ವಿರುಷಿತಸ್ತ್ಯಕ್ತಸ್ತುತೈ ಸಪ್ತಮೇ. ಅದು ತುಲಾರಾಶಿ 2 ತಟ್ಟು ಲಗ್ನಾಂಶಕೇನ ಸಾನ್ನಿಧ್ಯಂ ವರ್ಗೋತ್ತಮಾಂಶಕೇ ತಸ್ಮಿನ್ ಉಭಯತ್ರ ವದೇದಿನಂ. ಈಗ ಹಾಗೆ 5 ಸಂಖ್ಯಾ ಅಂತ ಹೇಳಿದ್ರೆ ಉಳ್ಳಾಲ್ತಿಯ ನಡೆ ಉಂಟು ಇಲ್ಲಿ. ಅದು ಕೂಡ ಒಂದು ಅಲ್ಲಿ ದೀಪ ಇಡ್ತೇವೆ, ಇಡ್ತಾರೆ ಎಲ್ಲ ಸರಿಯಾಗಿ ಪೂಜಾ ಅಲ್ವಾ? ದೀಪ ಎಲ್ಲ ಉಳ್ಳಾಲ್ತಿ ನಡೆ ಒಂದು 10ರಿಂದ ಮೇಲ್ಪಟ್ಟೆ ಬೇಡ. ಇದೀಗ ದೈವ ದೇವರುಗಳು ಮಹಾಲಿಂಗೇಶ್ವರ ದೇವರು, ಗಣಪತಿ ದೇವರು, ಸುಬ್ರಹ್ಮಣ್ಯ ದೇವರು, ಶಾಸ್ತಾವು ದೇವರು, ದುರ್ಗಾ ಪರಮೇಶ್ವರಿ ದೇವರು. ದುರ್ಗಾ ಪರಮೇಶ್ವರಿಯ ಪಾರ್ವತಿಯ ದುರ್ಗಾ ಪರಮೇಶ್ವರಿ ದೇವರು. ಈ ರಾಶಿ ನೋಡುವಾಗ ದುರ್ಗೆಯ ಪಾರ್ವತಿಯ ಸಂಶಯ ಉಂಟು, ಅದ ಕಾರಣ ಹೇಳಿದ್ದು. ಉಳ್ಳಾಲ್ತಿ ಅಲ್ಲಿ ಉಳ್ಳಾಲ್ತಿಗೆ ಸಂಬಂಧಪಟ್ಟ ವ್ಯವಸ್ಥೆ ಅಲ್ಲ, ದಂಡನಾಯಕ. ಉಳ್ಳಾಲ್ತಿ ಅದೇ ಹಾಗೆ ತಗೊಳ್ಬೇಕಾ? ಉಳ್ಳಾಲ್ತಿ ದಂಡನಾಯಕ. ಹೌದು, ಎಲ್ಲ ಪ್ರತ್ಯೇಕ. ಇಲ್ಲಿ ಉಳ್ಳಾಲ್ತಿ ಮಾತ್ರ. ಉಳ್ಳಾಲ್ತಿ ದಂಡನಾಯಕ ದೇವರು ಅದರೊಟ್ಟಿಗಿಲ್ಲ, ಉಳ್ಳಾಲ್ತಿ ಮಾತ್ರ ಇರುವುದು. ಹೌದು. ಮತ್ತೆ ಪಿಲಿಚಾಮುಂಡಿ, ಪಂಜುರ್ಲಿ, ಅಂಗಣತಾಯ, ರಕ್ತೇಶ್ವರಿ, ಗುಳಿಗ. 5 ಸಾನ್ನಿಧ್ಯದಲ್ಲಿ ಗುಳಿಗ ಇರುವುದು 5. ಕಾಜು ಕುಜುಂಬ 11 ಆಯ್ತಲ್ಲ, ಏಕಾದಶಿ 10ರಿಂದ ಮೇಲೆ ಏಕಾದಶಿ. ಅಲ್ಲ, ರಕ್ತೇಶ್ವರಿ ಉಂಟಲ್ಲ, ರಕ್ತೇಶ್ವರಿ ಸೇರಿ 11. ಹೌದಾ? 10 ಆಯ್ತು. ಇನ್ನೊಂದು ಯಾವುದೋ ಬಿಟ್ಟು ಹೋಯ್ತಿಲ್ಲಿ, ಪಿಲಿಚಾಮುಂಡಿ, ಗುಳಿಗ. ಗುಳಿಗನ ಕೋಲ ಉಂಟು ಇಲ್ಲಿ. ಕೋಲ ಸರಿ. ಈ ಗುಳಿಗನ ವ್ಯವಸ್ಥೆಯಲ್ಲಿ ಅಂತ ಒಂದಷ್ಟೆಲ್ಲ ಅಪಾಕತೆಗಳುಂಟಲ್ಲ. ಇದು ಗುಳಿಗನ ವಿಚಾರ. ಅದು ಈ ಸಲದ ಜಾತ್ರೆಯಲ್ಲಿ ಕೇಳಿದೆ, ನನಗೆ ಬಟ್ಟೆಗಳೆಲ್ಲ ವಸ್ತು ಕೊಡಬೇಕು. ಈ ಗುಳಿಗ ಇಲ್ಲಿ ಇದ್ದದ್ದು ಹೌದಾ? ಈ ರಕ್ತೇಶ್ವರ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಗುಳಿಗನಿಗೆ ಹೆಚ್ಚು ಪ್ರಾಧಾನ್ಯತೆ ಉಂಟಲ್ಲ. ಈ ಗುಳಿಗ ಮೊದಲು ರಕ್ತೇಶ್ವರಿ ಜೊತೆಯಲ್ಲಿತ್ತು, ಒಟ್ಟಿಗೆ ಇತ್ತು.
ಅದು ಶಿಲಾಶಾಸನ, ಅದು ಹುಡುಗರ ಕಾಲಕ್ಕೆ ಹರಕೆ ಬರ್ತಾ ಇತ್ತು. ಆ ಕಲ್ಲಿಗೆ ಹೊಡೆಯುವುದು, ಕಲ್ಲಿಗೆ ಈಗ ಚೇಂಜ್ ಮಾಡಿದ್ರು. ಅದನ್ನೇ ಇದು ಬರದ ಶಾಸನ. ಗುಳಿಗೆ ಅದು ಇವ ವಿಜಯನಗರದ ಪ್ರಭಾಕರ ದೇವ ಬರೆದ ಶಾಸನ. ಅದಲ್ಲ, ಚಿಕ್ಕ ಚಿಕ್ಕ ಗುಳಿಗನ ವ್ಯವಸ್ಥೆಯಲ್ಲಿ ಎರಡು ಅದೇ ಸಮಸಪ್ತಮದಲ್ಲಿರುವಾಗ ಈ ರಕ್ತೇಶ್ವರಿ ಮತ್ತು ಅದರ ಎದುರು ಭಾಗದಲ್ಲಿರುವಂತಹ ರಕ್ತೇಶ್ವರಿ ಎದುರುಗಡೆ ಇದ್ದದ ಕಲ್ಲು ಯಾವುದು ಹುಡುಗರ ದೈವ ಹೋರಾಟದ ದೈವದ ಕೋಣೆ ನೈಋತ್ಯದ ರಕ್ತೇಶ್ವರಿ ಎದುರು ಭಾಗದಲ್ಲಿಯೋ ಮೊದಲಿನ ಸರಿ ಅಲ್ಲ, ಮೊದಲಿಂದ ಹೇಳಿ. ಸರಿ ಸರ್, ಮೊದಲಿಂದ ಮೊದಲು ರಕ್ತೇಶ್ವರಿ ನೈಋತ್ಯದ ಇಲ್ಲಿ ಎಲ್ಲಿ ಉಂಟು ಈಗ ಈಗ ಹೊರಗೆ ಈಗ ಕಲ್ಲಲ್ಲಿ ಹೊರಗಿಟ್ಟಿದ್ದಾರೆ. ನೀವು ಹೊಸತ್ತು ಮಾಡಿದ್ದಂದಲೂ ಹೆಚ್ಚಾಗಿ ಹಳತ್ತು ರೀತಿಯಲ್ಲಿ ಗೃಹಸ್ಥಿತಿಯಲ್ಲಿ ಕಾಣ್ತದೆ ನನಗೆ. ಕುಜ ಮತ್ತು ಗುಳಿಗ ಸಮಸಪ್ತದಲ್ಲಿರುವಾಗ ರಕ್ತೇಶ್ವರಿ ಎದುರು ಭಾಗದಲ್ಲಿ ಗುಳಿಗನ ವ್ಯವಸ್ಥೆಯಲ್ಲಿದ್ದ ಹಾಗೆಯೇ ಕಾಣ್ತದೆ ಇದೀಗ. ಸಾನ್ನಿಧ್ಯ ರಾಶಿಯಲ್ಲಿ ಗುಳಿಗೆ ಬರುವಾಗ ಆರೂಢದ ಅಂಶಕದೊಟ್ಟಿಗೆ ಕುಜನ ಅಂಶಕದೊಟ್ಟಿಗಿರುವಾಗ ಈ ಗುಳಿಗನ ಆ ವ್ಯವಸ್ಥೆಯನ್ನೇ ಅದು ರಕ್ತೇಶ್ವರಿಗೆ ಸಂಬಂಧಪಟ್ಟ ಒಂದು ಕಲ್ಲು ಅಂತೇಳಿ ಮಾತ್ರ ನೋಡ್ತಾ ಇತ್ತು ಸ್ವಲ್ಪ ಸಮಯ. ಹುಡುಗರ ಹಾ, ಹುಡುಗರ ಆ ಕಲ್ಲನ್ನು ತೆಂಗಿನಕಾಯಿ ಹೊಡೆಯುವಾಗ ಅದು ಗುಳಿಗನ ಕಲ್ಲು ಅಂತ ನೋಡ್ತಾ ಇತ್ತಲ್ಲ. ಹೌದು, ಇದು ಅದಲ್ಲ. ಅಂತ ನೋಡಿ ಅದಕ್ಕೆ ಹೊಡಿ. ಅದಕ್ಕೆ ಹೊಡೆಯುದು ಸರಿ ಅಲ್ಲ, ತೆಂಗಿನಕಾಯಿ ಬರ್ತದೆ. ತೆಂಗಿನಕಾಯಿ ಸಂಕ್ರಮಣಕ್ಕೆ ಬಂದಾಗ ಅದು ಸುಮಾರು ತೆಂಗಿನಕಾಯಿ ಆಗ್ತದೆ. ಈ ಮಾಂದಿಸ್ಬಿಟ್ಟು ಕುಜನ ಒಂದಲ್ಲ. ಏನಾಗ್ತದೆ? ಓ